ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೌನಿಕಾ ಶಾಪ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಿ ಅಂತ ಅನ್ಕೋತಿದ್ದೀನಿ. ನಮ್ಮ ತಂಗಿಗೆ ಪಾಪು ಆಯಿತು ಅಂತ ಹೇಳಿದ್ನಲ್ವ. ಸೊ 9 ದಿನ ಆದಾಗ ತೊಟ್ಲಿಗೆ ಹಾಕೋದು ಮತ್ತು ಸ್ನಾನ ಮಾಡಿಸೋ ಶಾಸ್ತ್ರ ಆದರೆ ಇರುತ್ತಲ್ವ, ಅದಾದರೆ ಇವತ್ತು ಮಾಡ್ತಿದ್ದೀವಿ. ಇವತ್ತಿನ ದಿವಸ ಆದರೆ ಡಿಶು ಮತ್ತು ನಾನು ಇಬ್ಬರು ಮಾತ್ರ ಹೋಗಿದ್ವಿ. ಯಾಕೆಂದರೆ ನಾವು ಯಾರನ್ನೂ ಕರೆದಿರಲಿಲ್ಲ, ಬರೀ ಮನೆ ಮಟ್ಟಿಗೆ ಮಾತ್ರ ಮಾಡ್ಕೊತಾ ಇರೋದು. ಯಾಕೆ ಅಂತಂದರೆ ನಾವು ಹೆಂಗಿದ್ರು 9 ತಿಂಗಳಲ್ಲಿ ನಾಮಕರಣ ಮಾಡ್ತೀವಿ. ಸೊ ಅವಾಗ ಎಲ್ಲರನ್ನೂ ಕರೆಯೋಣ, ಈಗಾದರೆ ಸಿಂಪಲಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಿರೋದು. ಈ ಡ್ರೆಸ್ ಆದರೆ ಅಜಿಯೋದಲ್ಲಿ ಪರ್ಚೇಸ್ ಮಾಡಿರೋದು. 700 ಒಳಗಡೆ ಬಿತ್ತು ಅನಿಸುತ್ತೆ ಈ ಡ್ರೆಸ್. ನಮಗೆ ಕ್ವಾಲಿಟಿ ಆದರೆ ಚೆನ್ನಾಗಿದೆ. ಡಿಸೈನು ಅಷ್ಟೇ ನನಗಾದರೆ ತುಂಬಾ ಇಷ್ಟ ಆಯಿತು. ಮತ್ತು ನಾವಾದರೆ ಇವತ್ತು ಅಡುಗೆ ಬಂದುಬಿಟ್ಟು ಒಂದು 15ರಿಂದ 20 ಜನಕ್ಕಷ್ಟೇ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವರು ಮತ್ತು ನಮ್ಮ ತಂಗಿ ಇದ್ದಾರಲ್ಲ, ಅವ್ರ ಮನೆಯವರು ಅಷ್ಟು ಜನಕ್ಕೆ ನಾವು ಮಾಡ್ತಿರೋದು. ಸೊ ನಮ್ಮ ಅಜ್ಜಿ ಪಲ್ಯ ಮಾಡೋಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಿದ್ದಾರೆ. ನೋಡಿ, ಸೌತೆಕಾಯಿ ಕೋಸಂಬರಿ ಮಾಡೋಕ್ಕೆ ಹಚ್ತಿದ್ರೆ ದ್ರಿಶು ಆದರೆ ಕೊಡ್ತಿಲ್ಲ. ನಾನು ಕೊಡಲ್ಲ ಅಂತ ತಿನ್ಕೊಂಡು ಮನೆಯೆಲ್ಲ ಓಡಾಡ್ತಿದ್ದಾನೆ. ನಮ್ಮ ತಂಗಿ ಆದರೆ ಪಾಪುಗೆ ಫೀಡ್ ಮಾಡಿಸ್ತಿದ್ರು. ಸ್ನಾನ ಮಾಡ್ಸೋಕ್ಕೆ ಮುಹೂರ್ತ ಎಲ್ಲ ನೋಡ್ತಾರಲ್ವ, ಸೊ ಅವ್ರ ಅತ್ತೆಯವ್ರು ಬರ್ತಾರೆ ಅದೇ ಟೈಮ್ಗೆ, ಆವಾಗ ಮಾಡಿಸೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ. ಒಂದು ಕಡೆ ಆದರೆ ಅಡುಗೆ ಮಾಡೋಕ್ಕೆಲ್ಲ ಪ್ರಿಪ್ರೇಷನ್ಸ್ ಆದರೆ ನಡೀತಾ ಇದೆ. ಬಾಳಂತಿ ಆರೈಕೆ ನಮಗೆ ಹಳೆ ಕಾಲದಿಂದನೂ ಬಂದಿದೆ. ಅದೇ ಪದ್ಧತಿನ ನಾವು ಇವಾಗ ಸಹ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಜನಕ್ಕೆ ಬಾಳಂತಿ ಆರೈಕೆ ಅಂದ್ರೇ ಗೊತ್ತಿರಲ್ಲ. ಸೊ ಅದರಲ್ಲಿ ನಾನು ಸಹ, ನನಗೆ ಯಾವಾಗ ಮಗು ಆಯಿತೋ ಅವಾಗೇ ನನಗೆ ಗೊತ್ತಾಗಿದ್ದು ಬಾಳಂತಿಯಲ್ಲಿ ಈ ಥರ ಎಲ್ಲ ಮಾಡಬೇಕು, ಇದು ತಿನ್ನಬೇಕು, ಹಿಂಗಿರಬೇಕು ಅಂತ ಹೇಳ್ಬಿಟ್ಟು. ನನಗಂತೂ ಅದುವರೆಗೂ ಏನೂ ಗೊತ್ತಿರಲಿಲ್ಲ. ಸೊ ಇನ್ನು ಅವ್ರ ಅತ್ತೆಯವರೆಲ್ಲ ಬಂದು ಮಗುಗೆ ಸ್ನಾನ ಮಾಡ್ಸೋಕ್ಕಾದ್ರೆ ರೆಡಿ ಮಾಡ್ತಿದ್ದಾರೆ. ಫಸ್ಟು ಮಗುಗೆ ಆಯಿಲ್ ಹಚ್ಬೇಕಲ್ವ, ಅದಕ್ಕೆ ಆಯಿಲ್ ಆದರೆ ಕಾಯಿಸ್ಕೋತಿದ್ದಾರೆ. ನಾನು ಬಂದುಬಿಟ್ಟು ದ್ರಿಶುಗೆ ನಾನು ವರ್ಜಿನ್ ಕೊಕೊನೆಟ್ ಆಯಿಲ್ ಬರುತ್ತಲ್ಲ, ಸೊ ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದಿದ್ದು. ಮಸಾಜ್ ಮಾಡೋಕ್ಕಾಗಲಿ ಹೇರ್ಗಾಗಲಿ ಅದೇ ನಾನು ದ್ರಿಶುಗಾದರೆ ಯೂಸ್ ಮಾಡ್ತಾಯಿದ್ದಿದ್ದು. ನನ್ನ ತಂಗಿನೂ ಸಹ ಅದೇ ಯೂಸ್ ಮಾಡೋದು. ಮತ್ತು ಬಂದ್ರಲ್ಲ, ಅವ್ರಿಗೆಲ್ಲ ಕಾಫಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನಾದರೆ ಎಲ್ಲೆಲ್ಲಿ ಆಗುತ್ತೋ ಅಲ್ಲಲ್ಲಿ ಮಾತ್ರ ಕ್ಲಿಪ್ಸ್ ಹತ್ರ ತೆಗ್ದಿದ್ದೀನಿ, ಯಾಕೆಂದರೆ ಸ್ವಲ್ಪ ಬ್ಯುಸಿ ಇತ್ತು. ಸೊ ಅದಕ್ಕಾಗಿ ಏನಂತಂದರೆ, ಈಗ ನಾವು ಬಾಳಂತನದಲ್ಲಿ ಎಲ್ಲರೂ ಏನು ಹೇಳ್ತಾರೆ, ನಮಗೆ ಫುಲ್ಲು ಹೀಟಲ್ಲೇ ಇರಬೇಕು, ಚಳಿ ಆಗಬಾರ್ದು, ಸ್ಕಾರ್ಪು, ಸ್ವೆಟರು, ಸಾಕ್ಸು ಕಂಪಲ್ಸರಿ ಇರಬೇಕು ಅಂತ ಹೇಳ್ತಾರೆ. ಡಾಕ್ಟರ್ ಏನು ಹೇಳ್ತಾರೆ ಅಂತಂದರೆ, ಫುಲ್ ಚಳಿ ಇತ್ತಾ ಆವಾಗ ಫುಲ್ಲು ಸ್ವೆಟರು ಸ್ಕಾರ್ಪ್ ಎಲ್ಲ ಹಾಕ್ಕೊಳ್ಳಿ, ನಿಮಗೇನೋ ಶೆಕೆ ಅನ್ನಿಸ್ತಾ ಫುಲ್ ತೆಗ್ದಾಕಿ, ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ನಮಗೆ ಅವರು ಅಂದರೆ ಹಳೆ ಕಾಲದವ್ರ ಮಾತು ಕೇಳಬೇಕಾ, ಡಾಕ್ಟರ್ ಮಾತು ಕೇಳಬೇಕಾ ಅಂತ ನಮಗೆ ಅರ್ಥ ಆಗಲ್ಲ. ಇನ್ ಕೇಸ್ ನಮ್ಮ ಮನೆ ಹತ್ರ ನಮ್ಮ ಸುತ್ತಮುತ್ತ ಇರ್ತಾರಲ್ವ ಅಜ್ಜಿಯವರು, ಅವರೆಲ್ಲ ಏನು ಹೇಳ್ತಾರೆ, ನಿಮಗೆ ಹೀಗೆ ಗೊತ್ತಾಗಲ್ಲ, ಮುಂದೆ ಗೊತ್ತಾಗತ್ತೆ, ಸ್ಕಾರ್ಪ್ ಆಗಲಿ ಸ್ವೆಟರ್ ಆಗಲಿ ಸಾಕ್ಸ್ ಆದರೆ ಹಾಕಿಲ್ಲ ಅಂದರೆ ಚಳಿ ಬರುತ್ತೆ, ತಲೆನೋವು ಸ್ಟಾರ್ಟ್ ಆಗುತ್ತೆ, ಚಳಿ ಗುಳ್ಳೆಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳ್ತಾರೆ. ಹಾಗೆ ಅನಿಸುತ್ತೆ, ನಾವು ಡಾಕ್ಟ್ರನ್ನ ಕೇಳಬೇಕಾ ಇವ್ರನ್ನ ಕೇಳಬೇಕಾ ಅಂತ ನಮಗೆ ಫುಲ್ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ. ಯಾಕಂದರೆ ನನ್ನ ಬಾಳಂತನದಲ್ಲಿ ನನಗೆ ಅನುಭವ ಆಗಿದೆ ಇದು. ಹಾಗೆ ಹೋಗ್ಬೇಕಂದ್ರೆ ನನ್ನ ತಂಗಿ ಪಾಪುಗೆ ಕ್ಯೂಟ್ ಫ್ರಾಕ್ಸ್ ಆದರೆ ತೊಗೊಂಡೋಗಿದ್ದೆ. ನಿಜ ಫ್ರಾಕ್ಸ್ನ ನೋಡ್ತಾ ಇದ್ದರೆ ನನಗೂ ಹೆಣ್ಮಗು ಇರಬೇಕಾಗಿತ್ತಲ್ಲ ಅನಿಸುತ್ತೆ. ಗಂಡು ಮಕ್ಕಳಿಗೆ ಬರೀ ಟೀ ಶರ್ಟು, ಪ್ಯಾಂಟು, ಶರ್ಟ್ ಇದೇ ಇರುತ್ತೆ. ಸ್ನಾನ ಮಾಡಿಸ್ತಾರಲ್ಲ, ಅವಾಗಾದರೆ ಬಾಳಂತನದಲ್ಲಿ 5 ಥರ ಎಲೆಗಳನ್ನ ನೀರಲ್ಲಿ ಹಾಕಿ ಕುದಿಸಿ ಆ ನೀರನ್ನು ನಮಗೆ ಸ್ನಾನ ಮಾಡಿಸ್ತಾರೆ. ನನಗೆ ಗೊತ್ತಿರೋದು ಬೇವಿನ ಸೊಪ್ಪು, ನೀಲಗಿರಿ ಸೊಪ್ಪು, ನಿಂಬೆ ಹಣ್ಣದು ಎಲೆ ಬರುತ್ತಲ್ಲ ಅದು, ಮತ್ತು ಇನ್ನೆರಡು ಯಾವುದಾಗ್ತಾರೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಸೊ ಅದನ್ನೆಲ್ಲ ನೀರಲ್ಲಿ ಕುದಿಸ್ಬಿಟ್ಟು ನಮಗಾದರೆ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಸೋಷ್ಟ್ರೊಳಗೆ ನಮ್ಮ ತಂಗಿ ಪಾಪುಗೆ, ನಮ್ಮ ತಂಗಿಗೆ ನಮ್ಮ ಅಣ್ಣ ಮಗ ಲಕ್ಕಿ ಆದರೆ ಸ್ಕೂಲ್ಗೆ ಹೋಗಿದ್ದ. ಅವನಾದರೆ ಮಧ್ಯಾಹ್ನ ಮನೆಗಾದರೆ ಬಂದ. ನೋಡಿದ ತಕ್ಷಣ ಫುಲ್ ಶಾಕ್ ಆಗೋದ ಮನೇಲಿರೋ ಜನಗಳನ್ನೆಲ್ಲ, ಏನಿದು ಸಡನ್ನಾಗಿ ಎಲ್ಲರೂ ಬಂದುಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ನಮ್ಮ ಮನೇಲಿ ತೊಟ್ಲಿಗೆ ಹಾಕ್ತಾರಲ್ವ, ಸೊ ಸಿಂಪಲಾಗಿ ಮಾಡ್ತಿರೋದು. ಒಂದು ತೊಟ್ಲಿದ್ರೆ ಅದಕ್ಕೆ ಒಂದು ರೇಷ್ಮೆ ಸೀರೆ ಆದರೆ ಹಾಕ್ಬಿಟ್ಟು ಸ್ವಲ್ಪ ಹೂವೆಲ್ಲ ಹಾಕಿದ್ವಿ ಅಷ್ಟೇ. ಯಾಕೆ ಅಂತಂದರೆ ನಾವು ಹೆಂಗಿದ್ರು ನಾಮಕರಣ ಮಾಡಿದಾಗ ಗ್ರ್ಯಾಂಡಾಗಿ ಮಾಡ್ತೀವಲ್ಲ, ಸೊ ಇವಾಗ ಸಿಂಪಲಾಗಿ ಸಾಕು ಅಂತ ಹೇಳ್ಬಿಟ್ಟು ಈ ಥರ ಆದರೆ ನಾವು ಮಾಡಿರೋದು. ಸೊ ನೋಡಿ, ಮಗುಗೂ ಸ್ನಾನ ಮಾಡಿಸ್ಬಿಟ್ಟು ತೊಟ್ಲಲ್ಲಾದರೆ ಹಾಕ್ಬಿಟ್ಟು ಮಗುಗೆ ಮತ್ತು ತಾಯಿಗಾದರೆ ಆರತಿ ತೆಗೆದ್ಬಿಟ್ಟು ಮನೆಯೊಳಗಾದರೆ ಕರ್ಕೊಬರೋದು. ಮನೆಯೊಳಗೆ ಕರ್ಕೊಬರ್ಬೇಕಂದ್ರೆ ಸೋದರತ್ತೆನೇ ಕರ್ಕೊಬರ್ಬೇಕಂತೆ. ಅಂದರೆ ಇವಾಗ ನಮ್ಮ ಅಣ್ಣ ಇರ್ತಾರಲ್ಲ, ಅವ್ರ ವೈಫ್ ಆದರೂ ಕರ್ಕೊಬರ್ಬೋದು, ಇಲ್ಲಾಂದರೆ ನಮ್ಮ ತಂಗಿ ಇದ್ದಾರಲ್ಲ, ಅವ್ರ ಹಸ್ಬೆಂಡ್ ಅವರ ತಂಗಿನೋ ಅಕ್ಕನೋ ಇದ್ದರೆ ಅವರಾದರೂ ಕರ್ಕೊಬರ್ಬೋದು. ಸೊ ಅವರ
ಸೋದರತ್ತೆ ಆದರೆ ಇದ್ದರು. ಸೊ ಅವರಾದರೆ ಮನೆಯೊಳಕ್ಕೆ ಜೋಲಿ ತೊಟ್ಲಲ್ಲಿ ಮಗುನ ಎತ್ಕೊಂಡು ಒಳಗಡೆ ಆದರೆ ಬರ್ತಿದ್ದಾರೆ. ನಮ್ಮ ಅತ್ತಿಗೆ ಆದರೆ ಆರತಿ ತೆಗೆದು ಅವರಿಬ್ಬರನ್ನೂ ಆದರೆ ಒಳಗಡೆ ಕರ್ಕೋತಿದ್ದಾರೆ. ಈ ಥರ ಶಾಸ್ತ್ರಗಳೆಲ್ಲ ಇದ್ದಾವೆ. ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ರು. ಅದನ್ನೆಲ್ಲ ಮಾಡಿಕೊಂಡು ಒಳಗಡೆ ಆದರೆ ಬಂದರು. ಈಗ ನಮಗೆ ತಲೆ ಸ್ನಾನ ಮಾಡಿಸಿದ್ದಾದ್ಮೇಲೆ ತಲೆ ಫುಲ್ ಚೆನ್ನಾಗಿ ಹಾರಬೇಕಂತ, ಇಲ್ಲಾಂದರೆ ನಮಗೆ ಶೀತ ಆಗುತ್ತೆ. ನಾವು ಹಾಲು ಕೊಡ್ತೀವಲ್ವ, ಮಗುಗೂ ಸಹ ನೆಗಡಿ ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ತಲೆ ನೀಟಾಗಿ ಒಣಗ್ಸೋಕ್ಕೆ ಹೇಳ್ತಾರೆ. ನಮಗೆ ಕೆಂಡ ಇರತ್ತಲ್ವ, ಬೆಂಕಿ ಕೆಂಡಗಳು, ಅದರೊಳಗಡೆ ಸಾಂಬ್ರಾಣಿ ಮತ್ತು ಹಸಿ ಹಿಟ್ಟು ಮತ್ತು ಅರಿಶಿನ ಮತ್ತು ಬೆಳ್ಳುಳ್ಳಿ ಹೊಟ್ಟು ಈ ಥರದ್ದೆಲ್ಲ ಹಾಕಿಬಿಟ್ಟು ನಮಗೆ ಸಾಂಬ್ರಾಣಿ ಆದರೆ ಕೊಡ್ತಾರೆ. ಮಗುಗೂ ಸಹ ಸಾಂಬ್ರಾಣಿ ಆದರೆ ಕೊಡ್ತಾರೆ ಸ್ನಾನ ಮಾಡಿಸಿದ್ದಾದ್ಮೇಲೆ. ಈ ಥರ ಡಾಕ್ಟರ್ ಏನು ಹೇಳ್ತಾರೆ ಅಂದರೆ, ಮಗುಗಾದರೆ ಸಾಂಬ್ರಾಣಿ ಏನು ಹಾಕಬೇಡಿ, ಕೋಲ್ಡ್ ಆಗುತ್ತೆ, ಕಫ ಕಟ್ಟುತ್ತೆ ಅಂತ ಹೇಳ್ತಾರೆ. ಮತ್ತು ಮನೆ ಸುತ್ತಮುತ್ತ ಇರೋರು ಹಾಕಲೇಬೇಕು, ನಮ್ಮ ಮಕ್ಕಳಿಗೆಲ್ಲ ನಾವು ಹಾಕಿಲ್ವಾ ಅಂತಾರೆ. ಅದು ಯಾರು ಮಾತು ಕೇಳಬೇಕಂತ ನಮಗೆ ಗೊತ್ತಾಗಲ್ಲ, ಆ ಥರ ಇರುತ್ತೆ. ಅಂದರೆ ಹಳ್ಳಿನಲ್ಲಿ ಇರ್ತಾರಲ್ವ, ಆವಾಗ ಹಳ್ಳಿನಲ್ಲಿ ಬಾಳಂತನ ಮಾಡ್ಕೊಳ್ಳೋರಿಗೆ ಇದೇ ಥರ ಇರುತ್ತೆ. ನನಗೆ ಅನುಭವ ಆಗಿದೆ, ಅದಕ್ಕೆ ಹೇಳ್ತಿದ್ದೀನಿ. ನಾವೇನೇನು ಅಡುಗೆ ಮಾಡಿದ್ದೀನಿ ಅಂದ್ಬಿಟ್ಟು ನಿಮಗೆ ತೋರಿಸ್ತಿದ್ದೀನಿ. ಚಿತ್ರಾನ್ನ, ಒಬ್ಬಟ್ಟು ಮತ್ತು ಕೋಸಂಬರಿ, ರಸ ಮತ್ತು ಅನ್ನ ಮಾಡಿದ್ವಿ. ವಡೆ ಆದರೆ ಇನ್ನೂ ಹಾಕ್ತಾ ಇದೆ. ಸೊ ನಾವು ಸಿಂಪಲ್ಲಾಗಿ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಐಟಮ್ಸ್ ಆದರೆ ಮಾಡಿದ್ದಿದ್ದು. ಸೊ ಎಷ್ಟು ಮನೆ ಮಟ್ಟಕ್ಕೆ ಅಲ್ವಾ ಅಂತ ಹೇಳ್ಬಿಟ್ಟು ಏನು ಜಾಸ್ತಿ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಇಷ್ಟು ಐಟಮ್ ಆದರೆ ಮಾಡಿದ್ವಿ. ಆಲ್ಮೋಸ್ಟ್ ನಮ್ಮ ಅಜ್ಜಿನೇ ಎಲ್ಲ ಮಾಡಿದ್ದು. ನಮ್ಮ ಅತ್ತಿಗೆ ನಮ್ಮಮ್ಮ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅಷ್ಟೇ. ಅವ್ರಿಗಾದರೆ ಎಲ್ಲ ಊಟ ಎಲ್ಲ ಬಡಿಸ್ತಾ ಇದ್ದಾರೆ ನಮ್ಮಮ್ಮ ಅವರೆಲ್ಲ. ಸೊ ನಾವು ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗಿತ್ತು. ಸೊ ಊಟ ಆದರೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅತ್ತಿಗೆ ಮತ್ತು ನನ್ನ ತಂಗಿ ಆದರೆ ರೂಮಲ್ಲಿ ಬಂದು ಊಟ ಮಾಡ್ತಾ ಇದ್ವಿ. ಅವತ್ತಿನ ದಿವಸ ಏನು ಅಡುಗೆ ಮಾಡಿರ್ತಾರೋ ಅದನ್ನು ಅವರು ತಿನ್ಬೋದಂತೆ ಬಾಳಂತಿಗಳು. ಸೊ ಅವತ್ತೇನೇನು ಮಾಡಿರ್ತಾರೋ ಅದನ್ನೆಲ್ಲ ನಮ್ಮ ತಂಗಿನೂ ಸಹ ಊಟ ಮಾಡಿದ್ಲು. ಊಟ ಮಾಡಿದ್ದಾದಮೇಲೆ ಎಲ್ಲರೂ ಸ್ವಲ್ಪ ಮಾತಾಡ್ಕೊಂಡಿದ್ದು. ಅವ್ರು ಇನ್ನೇನು ಹೊರಡ್ತಿದ್ರಲ್ಲ ನಮ್ಮ ತಂಗಿಯವ್ರ ಅತ್ತೆ ಮನೆಯವರು. ಸೊ ಅವ್ರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಅವ್ರನ್ನಾದರೆ ಕಳಿಸ್ಕೊಟ್ಟಿದ್ದಾದ್ಮೇಲೆ ನೋಡಿ ನಾನು ಮತ್ತು ನನ್ನ ತಂಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ನೋಡಿ ಈ ಥರ ಚುಕ್ಕೆ ಇಕ್ಕೋಬೇಕು, ಈ ಥರ ಕಟ್ಕೋಬೇಕು, ಬಾಳಂತನದಲ್ಲಿ ಈ ಥರ ಇರಬೇಕು ಅಂತೆಲ್ಲ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಇದ್ವಿ. ದೃಶ್ಯನಾದರೆ ನಿದ್ದೆ ಮಾಡಿಸಿದ್ದೆ. ದೃಶ್ಯ ಆದರೆ ಎದ್ಮೇಲೆ ಸ್ವಲ್ಪ ಹಾಲಾದರೆ ಕುಡಿಸ್ಕೊಂಡು ಸ್ವಲ್ಪ ವಾಕ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಶೆಡ್ಗಾದರೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ದೃಶ್ಯ ಏನನ್ನ ನಮ್ಮ ಅಮ್ಮ ಮನೆಗೆ ಹೋದರೆ ಮನೇಲಿರೋದಕ್ಕಿಂತ ಹೊರಗಡೆ ಇರೋದೇ ತುಂಬ ಜಾಸ್ತಿ, ಮನೇಲಿರೋದು ತುಂಬ ಕಡಿಮೆ. ಇಲ್ಲಿ ಆಲ್ಮೋಸ್ಟ್ ಶೆಡ್ಡಲ್ಲೇ ಇರ್ತಾನೆ ದೃಶ್ಯ. ಬೆಳಗ್ಗೆ ಸಾಯಂಕಾಲ ನಮ್ಮ ಅಣ್ಣ, ನಮ್ಮಮ್ಮ ಮತ್ತು ನಮ್ಮಪ್ಪ ಆದರೆ ಇಲ್ಲಿ ಶೆಡ್ ಕೆಲಸ ಎಲ್ಲ ನೋಡ್ಕೋತಾರೆ. ನಮಗೆ ಇಲ್ಲಿ 8 ಹಸುಗಳಾದರೆ ಇದ್ದಾವೆ. ಅಂದರೆ ಶೆಡ್ಗೆ ಬರ್ತಾನೆ. ಆ ಶೆಡ್ಗೆ ಬಂದರೆ ನಮ್ಮಮ್ಮ ಮತ್ತು ನಮ್ಮ ಅಣ್ಣ ಕೆಲಸ ಮಾಡ್ತಾ ಇರ್ತಾರೆ. ಅವ್ರನ್ನ ಕೆಲಸ ಮಾಡೋಕ್ಕೆ ಬಿಡಲ್ಲ. ಅವ್ರ ಕೈಗೆ ಕಾಲಿಗೆ ಸಿಗ್ತಾ ಇರೋದು, ಇಲ್ಲ ಅವ್ರೇನನ್ನ ಹಸುಗೆ ಮೇವಕ್ಕೆ ಹಾಕೋದ್ರೆ ದೃಶ್ಯನೂ ಮೇವಕ್ಕೆ ಹಾಕೋಗೋದು, ಇಲ್ಲ ಹಸುಗಳ ಸಂದಲ್ಲಿ ದೂರ ಬಿಡೋದು, ಈ ಥರ ಎಲ್ಲ ತೀಟೆ ಮಾಡ್ತಾ ಇರ್ತಾನೆ. ಅವ್ರಿಗೂ ಸಹ ಬೇಗ ಆದರೆ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಸೊ ಆವಾಗಾದರೆ ನಾನು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿಸೋದು, ಇಲ್ಲಾಂದರೆ ಮನೆಗೆ ಕರ್ಕೊಬಂದುಬಿಡೋದು, ಈ ಥರ ಆದರೆ ಮಾಡ್ತೀನಿ. ಮನೆಗೆ ಕರ್ಕೊಂಡೋದ್ರೂ ಇರಲ್ಲ, ತುಂಬ ಹಠ ಮಾಡ್ತಾನೆ ಮತ್ತೆ ಅಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು. ಯಾರೋ ಒಬ್ರ ಜೊತೆ ಅಲ್ಲಿ ಮಕ್ಕಳು ಓಡಾಡ್ತಾ ಇರ್ತಾರೆ, ಅವ್ರ ಜೊತೆಯಿಂದ ಅವರಿಂದನೇ ಹೋಗ್ಬಿಡೋದು, ಇಲ್ಲಿಗೆ ಬಂದುಬಿಡೋದು ಎಲ್ಲ ಮಾಡ್ತಾನೆ. ಯಾಕಂದರೆ ಅವ್ನಿಗೆ ಆಲ್ಮೋಸ್ಟ್ ಇವಾಗ ದಾರಿ ಗೊತ್ತು, ಹೆಂಗೆ ಹೋಗಬೇಕು ಏನು ಅಂದ್ಬಿಟ್ಟು. ಬಾಗಿಲು ಸಹ ಹಾಕಿರಲ್ವಲ್ಲ ಅಲ್ಲಿ, ಸೊ ಈಸಿಯಾಗಿ ಬಂದುಬಿಡ್ತಾನೆ. ಸೊ ನೋಡು ಈ ನಮ್ಮಣ್ಣ ಆದರೆ ಹಸುಗೆ ಎಲ್ಲ ಹಿಂಡಿ ಬೂಸ ಎಲ್ಲ ಇರ್ತಾರಲ್ಲ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಟೈಮ್ ಆಗಿಬಿಡುತ್ತೆ. ದೃಶ್ಯ ಡಿಸ್ಟರ್ಬ್ ಮಾಡ್ತಾಯಿದ್ರೆ ಹಾಲು ಕರಿಯೋಕ್ಕೆ ಡೈರಿಗೆ ಎತ್ಕೊಂಡು ಹೋಗ್ಬೇಕಲ್ಲ. ಸೊ ಅದಕ್ಕೆ ನಾನು ಅಲ್ಲೇ ಇದ್ದು ದೃಶ್ಯನಾದರೆ ನೋಡ್ಕೊತಾ ಇದ್ದೆ. ಅನ್ನೋಷ್ಟರೊಳಗೆ ನಮ್ಮಪ್ಪ ಆದರೆ ಬಂದರು. ನಮ್ಮಪ್ಪ ಹಸುಗಳಿಗೆಲ್ಲ ಮೇವೆಲ್ಲ ತಗೊಬರ್ತಾರೆ ಸಾಯಂಕಾಲ ಟೈಮು. ಟೆಂಪುನಲ್ಲಾದರೆ ತಗೊಂಡ್ಬಿಡ್ತಾರೆ, ಯಾಕಂದರೆ ಜಾಸ್ತಿ ಹಸುಗಳಿದಾವಲ್ಲ. ಸೊ ಅದಕ್ಕೆ ದೃಶ್ಯಗೆ ನಮ್ಮಪ್ಪ ಮತ್ತು ನಮ್ಮ ಅಣ್ಣ ಕಂಡ್ರೆ ತುಂಬ ಇಷ್ಟ. ಅರ್ಧ ನಿದ್ದೆಯಲ್ಲಿ ಎದ್ರೂ ಸಹ ಖುಷಿಯಾಗಿ ಹೋಗ್ತಾನೆ ಅವ್ರ ಹತ್ರ, ಅಷ್ಟಿಷ್ಟ ದೃಶ್ಯಗೆ ಅವ್ರ ಅಂತಂದರೆ. ನಮ್ಮಪ್ಪ ಆದರೆ ಬಂದರೆ ದೃಶ್ಯನ ಎತ್ಕೊಂಡು ಸ್ವಲ್ಪ ಆ ಕಡೆ ಎಲ್ಲ ಓಡಾಡಿಸ್ತಾ ಹಸುಗಳನ್ನೆಲ್ಲ ತೋರಿಸ್ತಾ ಇದ್ರು. ನನಗೂ ಸಹ ಇಲ್ಲಿ ಇರ್ಬೇಕಂತಂದರೆ ತುಂಬ ಇಷ್ಟ. ಯಾಕಂತಂದರೆ ಕುರಿ ಇರುತ್ತೆ, ಕೋಳಿ, ಹಸು, ನಾಯಿ, ಕೋತಿ ಇದೆಲ್ಲ ನೋಡ್ಬೋದು, ಆಟ ಆಡ್ಬೋದು. ಹಾಗೆ ನಮ್ಮ ಅಣ್ಣ ಮಗ ಇರ್ತಾನೆ, ಅಜ್ಜಿ, ತಾತ, ಅತ್ತೆ, ಮಾವ ಎಲ್ಲರೂ ಇರ್ತಾರೆ. ಅವನಿಗೆ ಜಾಸ್ತಿ ಜನ ಇದ್ದರೆ ಇಷ್ಟ. ದೃಶ್ಯಗೆ ಒಬ್ಬೊಬ್ಬರೇ ಇದ್ದರೆ ಅವ್ನು ಕಿರಿಕಿರಿ ಮಾಡ್ತಾ ಇರ್ತಾನೆ. ಮನೆ ತುಂಬ ಜನ ಇದ್ದರೆ ಅವ್ನ ಪಾಡ್ಗೆ ಅವ್ನು ಆಡ್ಕೊಂಡಿರ್ತಾನೆ. ಸೊ ನಾನು ಸಹ ಅವನಿಗೂ ಅಜ್ಜಿ ತಾತ ಪ್ರೀತಿ ಸಿಗಬೇಕು, ಹಳ್ಳಿ ವಾತಾವರಣದಲ್ಲೂ ಬೆಳಿಬೇಕು, ನೋಡಬೇಕು ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಯಾವಾಗೂ ಸಿಟಿಯಲ್ಲಿ ಮನೆಯಲ್ಲೇ ಇರೋದು ಏನಷ್ಟು ಒಳ್ಳೇದಲ್ವಲ್ಲ. ಅವನಿಗೂ ಈ ಥರ ಹೋಗ್ತಾ ಇದ್ದರೆ ಗೊತ್ತಾಗುತ್ತೆ, ಅವನು ಎಂಜಾಯ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಅವಾಗವಾಗ ನಮ್ಮೂರಿಗಾದರೆ ಕರ್ಕೊಂಡು ಹೋಗ್ತಾನೆ ಇರ್ತೀನಿ ದೃಶ್ಯನ. ಅವನಿಗೆ ತುಂಬ ಇಷ್ಟ ನಮ್ಮೂರಂತಂದರೆ.
ನೋಡಿ ನಮ್ಮ ಅಣ್ಣ ಮಗ ಆದರೆ ಬಂದ ದೃಶ್ಯನ ಎತ್ಕೊಂಡಿದ್ದಕ್ಕೆ ನನ್ನ ಎತ್ಕೊ ಅಂತ ಹೇಳ್ಬಿಟ್ಟು ದೃಶ್ಯನ ಅವನಷ್ಟಕ್ಕೆ ಅವನು ಹಿಡಿದ್ಬಿಟ್ಟು ನಾನು ಕಸ ಗುಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಕಸ ಗುಡಿಸ್ತಾ ಇದ್ದಿದ್ದು ನೋಡ್ಕೊಂಡಿದ್ದ. ಅದನ್ನು ಈಗ ಅಲ್ಲೊಂದು ಪರ್ಕೆ ಇದ್ದರೆ ಎತ್ಕೊಂಡು ನಾನು ಗುಡಿಸ್ತೀನಿ ಅಂತ ಹೇಳ್ಬಿಟ್ಟು ಮಣ್ಣಾದರೆ ಗುಡಿಸ್ತಾ ಇದ್ದಾನೆ. ನಮ್ಮ ಅಪ್ಪ ಆದರೆ ನಗೀತಾ ಇದ್ದಾರೆ. ಲಕ್ಕಿ ಆದರೆ ಹಂಗಲ್ವ ಗುಡಿಸೋದು, ಹಿಂಗೆ ಅಂತ ಅವ್ನು ನಿಂತ್ಕೊಂಡೇ ಎಲ್ಲ ಹೇಳ್ತಾ ಇದ್ದಾನೆ. ಮತ್ತು ಅವನು ಇಳಿದುಬಿಟ್ಟು ಒಬ್ಬರಿಂದ ಇಬ್ಬರು ಓಡಾಡೋದು, ನನಗೆ ಕೌ ತೋರಿಸ್ತೀನಿ ಬಾ ಅದು ತೋರಿಸ್ತೀನಿ ಬಾ ಅಂತ. ಲಕ್ಕಿ ಆದರೆ ದೃಶ್ಯನಾದರೆ ಕರ್ಕೊಂಡು ಹೋಗ್ತಿದ್ದ. ದೃಶ್ಯ ಆದರೆ ಇಲ್ಲಿ ಬಂದರೆ ಈ ಥರ ಆದರೆ ಎಂಜಾಯ್ ಮಾಡ್ತಾನೆ. ಊರಲ್ಲಿ 2 ಡೇಸ್ ಆದರೆ ಇದ್ಬಿಟ್ಟು ನೆಕ್ಸ್ಟ್ ದಿವಸ ಆದರೆ ನಮ್ಮ ಮನೆಗಾದರೆ ಬಂದೆ. ಸೊ ಅವತ್ತಿನ ದಿವಸ ಆದರೆ ಈ ಕ್ಲಿಪ್ಸ್ ಶೂಟ್ ಮಾಡ್ತಿರೋದು ನಾನು. ಏನಂತಂದರೆ ನಾನು ಬಾಳಂತನದಲ್ಲಿದ್ದಾಗ ಹಾಲು ಪ್ರೊಡ್ಯೂಸ್ ಆಗಬೇಕಂದ್ರೆ, ಅಂದರೆ ನಮಗೆ ಆವಾಗ ಮೇನ್ ಮಗುಗೆ ಹಾಲೇ ಅಲ್ವಾ ಇರೋದು, ಅದು ಇನ್ಕ್ರೀಸ್ ಆಗಬೇಕಂದ್ರೆ ನಾನು ಏನೇನು ತಿಂತಾ ಇದ್ದೆ ಅಂತ ಹೇಳಿದ್ರೆ, ಮೊದಲಿಗೆ ಸೋರೆಕಾಯಿ ತಿಂತಾ ಇದ್ದೆ, ಬೆಳ್ಳುಳ್ಳಿ ಮತ್ತು ನುಗ್ಗೆಕಾಯಿ ಸೊಪ್ಪು, ನುಗ್ಗೆಕಾಯಿ ಸಾಂಬಾರು ಮತ್ತು ಎಲ್ಲ ಥರದ ವೆಜಿಟೇಬಲ್ಸು ತಿಂತಾ ಇದ್ದೆ. ಮತ್ತು ಇದು ಸೊಪ್ಪುಗಳು ತಿಂತಾ ಇದ್ದೆ, ಕಾಳುಗಳು, ಡ್ರೈ ಫ್ರೂಟ್ಸು ಇದನ್ನೆಲ್ಲ ತಿಂತಾ ಇದ್ದೆ. ಮೇಯ್ನಾಗಿ ವಾಟರ್ ಇಂಟೇಕ್ ಆದರೆ ಜಾಸ್ತಿ ಇರಬೇಕು. ನಾವು ಎಷ್ಟು ಚೆನ್ನಾಗಿ ನೀರು ಕುಡಿದ್ರೆ ಅಷ್ಟು ಚೆನ್ನಾಗಿ ಮಿಲ್ಕ್ ಆದರೆ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದನ್ನೆಲ್ಲ ತಿಂತಾ ಇದ್ದೆ. ಫ್ರೂಟ್ಸ್ ಆದರೆ ಒಂದು 3 to 4 ಮಂತ್ಸ್ ಆದರೆ ತಿಂದಿರಲಿಲ್ಲ. ಆಮೇಲೆ ಆದರೆ ಫ್ರೂಟ್ಸು ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ನನಗೆ ಡೆಲಿವರಿ ಆದಾಗ ಸ್ವಲ್ಪ ಚಳಿಗಾಲ ಇತ್ತು. ಸೊ ಅದಕ್ಕಾಗಿ ನಾನು ಫ್ರೂಟ್ಸು ಸ್ಟಾರ್ಟಿಂಗಿಂದ ಏನು ತಿಂದಿರಲಿಲ್ಲ. ಆಮೇಲೆ ಆದರೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತಿನ ವ್ಲಾಗ್ ಆದರೆ ಇದಾಗಿತ್ತು. ವ್ಲಾಗ್ ಆದರೆ ನನಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡೋಕ್ಕಿಂತ ಮುಂಚೆ ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಆದರೆ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ನಿಮಗೆ ನನ್ನ ವೀಡಿಯೋಸಲ್ಲಿ ಡೈಲಿ ವ್ಲಾಗ್ಸು, ಬೇಬಿ ಫುಡ್ಡು ಮತ್ತು ಟ್ರಾವೆಲು, ಪ್ರಾಡಕ್ಟ್ ರಿವ್ಯೂಸು, ಈ ಥರ ವ್ಲಾಗ್ಸ್ ಆದರೆ ಮಾಡ್ತಿರ್ತೀನಿ. ಹಾಗೆ ನೀವು ವಿಡಿಯೋ ನೋಡಿದ್ದಾದಮೇಲೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ. ಹಾಗೆ ಈ ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ. ನೀವು ಈ ಥರ ಕಮೆಂಟ್ ಮಾಡೋದ್ರಿಂದ ನನಗೂ ಸಹ ವಿಡಿಯೋಸ್ ಇನ್ನೂ ಮಾಡಬೇಕು ಅಂತ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಅದಕ್ಕಾಗಿ ಹೇಳಿದೆ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.